Hello everyone, you are watching News Insights. Let's watch today's news updates. ತಮ್ಮ ವಿಮೋಚನೆಗಾಗಿ ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆಯಲು ಸ್ವತಂತ್ರ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿಕೊಳ್ಳುವುದು ಅಗತ್ಯ ಎಂದು ಸಾಹಿತಿ ಲೇಖಕ ಕೋಟಗನಹಳ್ಳಿ ರಾಮಯ್ಯ ಅಭಿಪ್ರಾಯಪಟ್ಟರು. ಬುಧವಾರ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಪ್ರಜಾಪ್ರಭುತ್ವದಲ್ಲಿ ದಲಿತರ ಸ್ಥಾನಮಾನ ಕುರಿತ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ವಿಷಯ ಮಂಡಿಸಿ ಅವರು ಮಾತನಾಡಿದರು. ಈಗ ಯಾಕೋ ಸ್ವಲ್ಪ ಮಂಕಾಗಿದ್ದೀನಿ. ಒಂದು ಬಾಬಾ ಸಾಹೇಬರದು ಒಂದು ಹಾಡನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ 1937ರಲ್ಲಿ ಅವರು ನಾಯಕರಾಗಿದ್ರು, ಆ ನಾಯಕತ್ವವನ್ನು ನಾವು ಪಾಲನೆ ಮಾಡಲಿಲ್ಲ, ಅಲ್ಲಿ ಬಯಲೂರಾಗಲಿ ಅಂತೇಳಿ ಅವರು ಹೇಳಿದ್ರು. ಇವತ್ತು ಕೂಡ ಕಾಲ ಮಿಂಚಿಲ್ಲ. ಇವತ್ತು ನಮ್ಮ ಮನೆಗಳಲ್ಲಿ ನಮ್ಮ ಮನೆ ಹೆಂಗಿರಬೇಕು, ನಮ್ಮ ಮನೆಯಲ್ಲಿ ಎಷ್ಟು ದುಡ್ಡಿರಬೇಕು ಅಂತಲ್ಲ ಮುಖ್ಯ, ನಮ್ಮ ಮನೆಗಳಲ್ಲಿ ಎಷ್ಟು ಬುಕ್ಸ್ ಇದ್ದಾವೆ, ನಮ್ಮ ಮಕ್ಕಳಿಗೆ ಎಷ್ಟು ಬುಕ್ಗಳನ್ನು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಅಂತ. ನೀರ್ ಟ್ಯಾಂಕಲ್ಲಿ ನೀರಿದ್ರೆ ನಲ್ಲಿಯಲ್ಲಿ ನೀರು ಬರ್ತದೆ, ಟ್ಯಾಂಕಲ್ಲೇ ನೀರಿಲ್ಲ ನಲ್ಲಿಯಲ್ಲಿ ನೀರು ಬರ್ತದೆ. ನಿಮಗೆ ವಿಚಾರನೇ ಗೊತ್ತಿಲ್ಲ ಅಂದರೆ ಇನ್ನೊಬ್ರಿಗೆ ಹೆಂಗೆ ವಿಚಾರ ಹೇಳ್ತೀವಿ? ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೂ ಹೋದ್ರು ಕೂಡ ಅವರು ಜ್ಞಾನವನ್ನೇ ಸಂಪಾದನೆ ಮಾಡ್ತಾ ಇದ್ದಾರೆ. ಆ ಜ್ಞಾನ ಅಂದ್ರೆ ಎಷ್ಟು? ಇಡೀ ಜಗತ್ತಲ್ಲಿ ಯಾರು ಓದಿದಷ್ಟು ಬುಕ್ಸ್ಗಳನ್ನ ಓದಿ ಈ ಜಗತ್ತಿ ಇದು ನಮ್ಮಲ್ಲಿ ಇರಬೇಕಾಗಿ, ಮೈತ್ರಿ ಇರಬೇಕಾಗಿ. ನಮ್ಮಲ್ಲಿ ಮೈತ್ರಿ ಇಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥ. ನಾವು ಪ್ರತಿ ಗೃಹ ಪ್ರವೇಶಗಳಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಬಹು ಹೆಚ್ಚಾಗಿ ಪಾರ್ವತೇಜಿಯವರನ್ನೇ ನಾವು ಕರೆಯೋದು. ಯಾಕೆ ಕರಿತೀವಿ ಅಂದ್ರೆ ಅವ್ರು ಹೇಳ್ತಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ